ಮಕ್ಕಳೇ, ನಾನು ಸಹನಾ, ನಿಮ್ಮ ಸೋಷಿಯಲ್ ಸೈನ್ಸ್ ಟೀಚರ್. ನೀವಿಲ್ಲಿ ನೋಡ್ಬೋದು ಲಾಸ್ಟ್ ಮಿನಿಟ್ ಪ್ರಿಪ್ರೇಟರಿ ಸ್ಟ್ರಾಟಜಿನ ನಾನು ಈ ಕ್ಲಾಸಲ್ಲಿ ಮಾಡ್ತಾ ಇದ್ದೀನಿ. ಸೊ ಏನಪ್ಪ ಇದು ಅಂತಂದರೆ, ನಿಮಗೆ ಇಡೀ ಭಾನುವಾರ ಇದೆ, ಹೌದಾ ಅಲ್ವಾ? ಸೊ ಈ ಇಡೀ ಭಾನುವಾರನ ನೀವು ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡ್ಕೋಬೇಕು ಸೋಷಿಯಲ್ ಸೈನ್ಸ್ ಓದೋದಕ್ಕೆ, ಮಾರ್ನಿಂಗ್ ಸೆಷನಲ್ಲಿ ಏನು ಓದಬೇಕು, ಈವ್ನಿಂಗ್ ಸೆಷನಲ್ಲಿ ಏನು ಓದಬೇಕು, ಯಾವ ಟೈಮಿಂಗ್ಸಿಂದ ಯಾವ ಟೈಮಿಂಗ್ಸ್ವರೆಗೂ ಏನು ಓದಬೇಕು, ಸೊ ಈ ಒಂದು ಕ್ಲಾರಿಟಿ ಎಲ್ಲ ನಾನು ನಿಮಗೆ ಈ ಒಂದು ಕ್ಲಾಸಲ್ಲಿ ಕೊಡ್ತೀನಿ. ಸೊ ಡೆಫಿನೆಟ್ಲಿ ಸ್ಟಾರ್ಟಿಂಗಿಂದ ಕೊನೆ ತನಕ ನೋಡೋದನ್ನು ಮಿಸ್ ಮಾಡಬೇಡಿ. ಓಕೆ, ಸೊ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಮಕ್ಕಳೇ, ನನಗೆ ಒಂದು ವಿಷಯ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನೀವು ನಾಳೆ ಎಷ್ಟೊತ್ತಿಗೆ ಎದ್ದೇಳಬೇಕು ಅಂತ ಅನ್ಕೊತಾ ಇದ್ದೀರಾ ಅಂತ. ಹೆಂಗಿದ್ರು ಸಂಡೇ ಆರಾಮಾಗಿ 10 ಗಂಟೆಗೆ ಎದ್ದೇಳೋಣ ಅಂತ ಅನ್ಕೋತಾ ಇದ್ದೀರಾ, ಅಥವಾ ಎಕ್ಸಾಮ್ ಇದೆಯಪ್ಪ 5 ಗಂಟೆಗೆ ಶುರು ಮಾಡೋಣ ಎದ್ದು ಅಂತ ಅನ್ಕೋತಾ ಇದ್ದೀರಾ ಓದೋದನ್ನು? ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರಾ? 5 o'clock, 6 o'clock, 7 o'clock, 10 o'clock? ಓಕೆ ಮಕ್ಕಳೇ, ಸೊ ನಾನು ಇಲ್ಲಿ ನಿಮಗೆ 2 ಸೆಷನ್ ಆಗಿ ಡಿವೈಡ್ ಮಾಡಿದ್ದೀನಿ, ಮಾರ್ನಿಂಗ್ ಸೆಷನ್ ಆ್ಯಂಡ್ ಈವ್ನಿಂಗ್ ಸೆಷನ್, ಆಯಿತಾ? ಸೊ ಮಾರ್ನಿಂಗ್ ಸೆಷನ್ 7:30 ಇಂದ ಶುರು ಮಾಡ್ತಾ ಇದ್ದೀವಿ. ಸೊ ನನ್ನ ಈ ಟೈಮ್ ಟೇಬಲ್, ನಾನು ನಿಮಗೆ ಕೊಡ್ತಾ ಇರೋ ಟೈಮ್ ಟೇಬಲಲ್ಲಿ 7:30 ಇಂದ ಶುರು ಮಾಡ್ತಾ ಇದ್ದೀನಿ, AM 7:30 to 9 AM ಏನು ಮಾಡಬೇಕು ಅಂತ ಇವಾಗ ಹೇಳ್ತೀನಿ. ಬಟ್ ನಾನು ಅಪ್ರಿಷಿಯೇಟ್ ಮಾಡ್ತೀನಿ, ನೀವು ಇನ್ನೂ ಬೆಳಗ್ಗೆ ಬೇಗ ಎದ್ದು, ಲೈಕ್ ಅರೌಂಡ್ 6 o'clock ಹಂಗೆದ್ದು 6:30 to 7:30. ಓಕೆ, ಸೊ ಈ 1 ಅವರಲ್ಲಿ ನಾವು 7 o'clockಗೆ ಒಂದು ಲೈವ್ ಮಾಡ್ತಾಯಿದ್ದೀವಿ, ನಾನು ಆದರ್ಶ್ ಸರು. ಇವತ್ತು ಅಕಸ್ಮಾತಾಗಿ ನೀವೇನಾದರೂ ಅದನ್ನು ಮಿಸ್ ಮಾಡಿದ್ದೀರಾ ಅಂತಂದರೆ, ಈ 6:30 to 7:30 ಮಾರ್ನಿಂಗ್ ಏನಿದೆ, ಓಕೆ, 6:30 to 7:30, ಸೊ ನಾವು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ಗಳು ಎಲ್ಲನೂ ನಿಮಗೆ ಲೈವಲ್ಲಿ ಮಾಡಿಕೊಡ್ತೀವಿ. ಓಕೆ, ಸೊ ಆ ಲೈವ್ ವಿಡಿಯೋನ ನೋಡಿ. ಓಕೆ, ಸೊ 1.5x 2x ನಿಮಗೆ ಹೆಂಗೆ ಕಂಫರ್ಟೇಬಲ್ ಇದೆಯೋ ಡೆಫಿನೆಟ್ಲಿ ಈ ಒಂದು ಲೈವ್ನ ನೀವು ನೋಡಬೇಕು. ಬಿಕಾಸ್ ಅದರಲ್ಲಿ ಆಲ್ಮೋಸ್ಟ್ ಎಲ್ಲ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ನ ನಾವು ನಿಮಗೆ ಕವರ್ ಮಾಡಿ ಹೇಳ್ಕೊಡ್ತಾ ಇದ್ದೀವಿ. ಸೊ ಅಲ್ಲಿ 1 ಪಾರ್ಟ್ ಆಫ್ ರಿವಿಷನ್ ಮುಗೀತು. ಸೊ ಯಾರ್ಯಾರು ನೋಡಿಲ್ವೋ, ಯಾರ್ಯಾರು ನೋಡಿದಿರೋ ಎಲ್ಲರಿಗೂ ನಾನು ಎಂಕರೇಜ್ ಮಾಡೋದು 6:30 ಇಂದ 7:30 AM ಇದನ್ನು ಮಾಡಿ ಅಂತ. ಓಕೆನಾ? ಅಪಾರ್ಟ್ ಫ್ರಮ್ ದ್ಯಾಟ್, ಸೊ ಈಗ ಆ್ಯಕ್ಚುಲಾಗಿ ಏನು ಶುರು ಆಗುತ್ತಪ್ಪ ಅಂತಂದರೆ 7:30 ಇಂದ 9 AM ಮೈಂಡ್ ತುಂಬ ಫ್ರೆಶ್ ಆಗಿರುತ್ತೆ ಆ್ಯಂಡ್ ನಿಮ್ಮ ಮೆಮೊರಿ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಮೆಮೊರಿ ವರ್ಕ್ ಅಂತ ಅಂದಿದ ತಕ್ಷಣ ನೀವು ಪಿಕ್ಚರಲ್ಲೂ ನೋಡ್ಬೋದು, ಇಟ್ ಈಸ್ ಮೇನ್ಲಿ ಮ್ಯಾಪ್ ವರ್ಕ್. ಸೊ ನಾನು ಡೆಡಿಕೇಟೆಡ್ ಆಗಿ 1.5 hours ಕೊಡ್ತಾಯಿದ್ದೀನಿ ಮ್ಯಾಪ್ ವರ್ಕಿಗೆ ಮಾತ್ರ. ಓಕೆ, ಜಸ್ಟ್ 5 marks, ಬಟ್ ಆ 5 marks ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ 1.5 hours ಈಸಿಲಿ ಡೆಡಿಕೇಟ್ ಮಾಡಿ ಮ್ಯಾಪ್ ವರ್ಕಿಗೆ. ಓಕೆ, ಸೊ ನೀವಿಲ್ಲಿ ನೋಡ್ಬೋದು ಮ್ಯಾಪಲ್ಲಿ ನೀವೇನೇನು ಓದಬೇಕಾಗತ್ತೆ, ರಿವರ್ಸ್ಗಳು, ಡ್ಯಾಮ್ಸ್ಗಳು, ಪೋರ್ಟ್ಸ್ಗಳು, ಏರ್ಪೋರ್ಟ್ಸು, ಮಿನರಲ್ಸು, ಲ್ಯಾಟಿಟ್ಯೂಡ್ಸು, ಲಾಂಜಿಟ್ಯೂಡ್ಸು, ಇಂದಿರಾ ಕಾಲ್, ಇಂದಿರಾ ಪಾಯಿಂಟ್. ಸೊ ಈ ಪಾಯಿಂಟರ್ಸ್ಗಳೆಲ್ಲ ನೀವು ನೋಡ್ಕೋಬೇಕಾಗತ್ತೆ. ಓಕೆ, ಸೊ ಇಷ್ಟನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ನಾನು ನಿಮಗೆ 1.5 hours ಕೊಡ್ತಾಯಿದ್ದೀನಿ. ಓಕೆ, ಸೊ ನೋಡ್ಕೊಳ್ಳಿ. ಪ್ರಾಕ್ಟಿಸ್ ಲೇಬಲಿಂಗ್ ಅಗೇನ್ ಆ್ಯಂಡ್ ಅಗೇನ್. 1.5 hours ಬೇಕಾ ಅಂತ ಅನ್ನಿಸ್ಬೋದು ನಿಮಗೆ. ಯಾರ್ಯಾರು ಇನ್ನೂ ಹೊಸದಾಗಿ ಶುರು ಮಾಡ್ತಾಯಿದ್ರೋ ಡೆಫಿನೆಟ್ಲಿ 1.5 hours ಬೇಕು. ಯಾರಿಗೆಲ್ಲ ಗೊತ್ತಿದೆಯೋ ಸ್ವಲ್ಪ ಕಲಿಬೇಕು ಇನ್ನಷ್ಟೇ, ಕೆಲವೊಂದು ಗೊತ್ತು ಕೆಲವೊಂದು ಗೊತ್ತಿಲ್ಲ ಅಂತ ಒಂದು ಸಿಚುವೇಷನಲ್ಲಿದ್ರೂ ನೀವಿಷ್ಟು ಟೈಮ್ ಸ್ಪೆಂಡ್ ಮಾಡಿ ಮತ್ತೆ 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 ಪ್ರಾಕ್ಟೀಸ್ ಮಾಡಿ. ಡೆಫಿನೆಟ್ಲಿ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅನ್ನೋದು ತುಂಬ ನಿಜ ಮಕ್ಕಳೇ. ಓಕೆ, ಸೊ ಪ್ರಾಕ್ಟೀಸ್ ಮಾಡ್ತಾಯಿರಿ, ಅದು ಮಾರ್ನಿಂಗ್ ಸೆಷನಲ್ಲೇ ಮಾಡಿ ಜಾಸ್ತಿ, ಬಿಕಾಸ್ ಅದು ನಿಮ್ಮ ಮೆಮೊರಿಯಲ್ಲಿ ಉಳಿಯುತ್ತೆ. ಓಕೆನಾ? ಆ್ಯಂಡ್ ದೆನ್ ಡೋಂಟ್ ಜಸ್ಟ್ ಸಿ ಪಾಯಿಂಟ್ ಆ್ಯಂಡ್ ಸೇ ದ ನೇಮ್, ಜಸ್ಟ್ ನೋಡ್ಕೊಳ್ಳೋದಲ್ಲ. 1.5 hours ಯಾಕಪ್ಪ, ಸುಮ್ಮನೆ ನೋಡಿಕೊಂಡ್ರೆ ಸಾಕು, ನಾಳೆ ತಕ್ಕಂತ ಹಂಗೆ ಸ್ಕ್ಯಾನ್ ಆಗಿರುತ್ತೆ ಹಂಗೆ ಇಳಿಸ್ತೀನಿ ನಾನು ಪೇಪರಲ್ಲಿ. ಸೊ ಅಂಥ ಒಂದು ಓವರ್ ಕಾನ್ಫಿಡೆನ್ಸ್ ಬೇಡ, ಜಸ್ಟ್ ನೋಡೋದು ಬೇಡ. ಮ್ಯಾಪ್ ವರ್ಕ್ನ ಅದನ್ನು ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ ಇಷ್ಟು ಮಾಡೋದ್ರಿಂದ ಡೆಫಿನೆಟ್ಲಿ ನಿಮಗೆ 5 marks ಶಾರ್ಟಾಗಿ ಸಿಗುತ್ತೆ. ಓಕೆನಾ ಮಕ್ಕಳೇ? ಸೊ 7:30 ಇಂದ 9 AM ನೀವು ಇದನ್ನು ಮಾಡಬೇಕು. ಬಟ್ ಅದಕ್ಕಿಂತ ಮುಂಚೆ 6:30 to 7:30 1.5x ಸ್ಪೀಡಲ್ಲೋ 2x ಸ್ಪೀಡಲ್ಲೋ ನಾವು ಏನು ಲೈವ್ ಮಾಡ್ತೀವಿ ಅದನ್ನು ನೋಡಬೇಕು. ಓಕೆ, ಸೊ ಮಾಡಿದ್ದೀವಿ, ಡೆಫಿನೆಟ್ಲಿ ಪಾಸ್ಟ್ ಟೆನ್ಸ್ ಆಗುತ್ತೆ ಇದು ಸಂಡೇಗೆ. ಓಕೆ, ಎಸ್, ಜೋಕ್ಸ್ ಅಪಾರ್ಟ್. ನೆಕ್ಸ್ಟು 9 to 11 AM ಶಾರ್ಟ್ ಆನ್ಸರ್ಸ್ನ ಓದ್ಕೋಬೇಕಾಗತ್ತೆ. ಓಕೆ, ಸೊ ಶಾರ್ಟ್ ಆನ್ಸರ್ಸ್ ಅಂದಿದ ತಕ್ಷಣ ನಿಮಗೆ 1 word ಆನ್ಸರ್ಸು, 1 sentence ಆನ್ಸರ್ಸು, 2 marks ಆನ್ಸರ್ಸ್ ಅಂದರೆ 4 pointers ಆನ್ಸರ್ಸು. ಸೊ ಇದನ್ನೆಲ್ಲ ನೀವು ಕಲಿಬೇಕಾಗತ್ತೆ. ಓಕೆ, ಸೊ 1 word ಆ್ಯಂಡ್ 1 sentence ಆನ್ಸರ್ಸು ಹಾಗೂ 4 point ಆನ್ಸರ್ಸ್. ಓಕೆನಾ ಮಕ್ಕಳೇ? ಸೊ ಇದಕ್ಕೋಸ್ಕರ
ನಿಮಗೆ 9 to 11 AM ಅಂತ ನಾನು ಹೇಳ್ತಾ ಇದ್ದೀನಲ್ವಾ. ಸೊ ನಿಮಗೆ ಆದರ್ಶ್ ಸರ್ ಅವರು 50 MCQs ಏನಿದೆ ಅದ್ರದ್ದು ವಿಡಿಯೋ ರಿಲೀಸ್ ಮಾಡ್ತಾರೆ. ಓಕೆ, 10 o'clock ಹಂಗೆ ಬರುತ್ತೆ ಅದನ್ನು. ಸೊ ಅದನ್ನು ಡೆಫಿನೆಟ್ಲಿ ನೋಡಿ ನೀವು. ಓಕೆ, ಸೊ ಅದರಲ್ಲೇ ಒಂದು ಹಾಫ್ ಆನ್ ಅವರ್ ಹೋಗುತ್ತೆ ನಿಮಗೆ. ಓಕೆ, ಇನ್ನು ಮಿಕ್ಕಿರೋ ಅಂತ 1.5 hours ನೀವು 2 markersನ ಕಲಿಬೋದು. ಓಕೆ, ಸೊ ಆ ಥರ ಟೈಮ್ನ ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ಳಿ. ಸೊ ಆ 50 MCQs ಕ್ವೆಶ್ಚನ್ ಏನಿದೆ ಅದನ್ನು ಖಂಡಿತವಾಗ್ಲೂ ನೋಡಲೇಬೇಕು ನೀವು. ಓಕೆ, ಸೊ ಅಲ್ಲೇ ನಿಮಗೆ 1 word 1 sentence ಆನ್ಸರ್ಸ್ ರಿವಿಷನ್ ಆಗಿಬಿಡುತ್ತೆ. ಅದಾದಮೇಲೆ ಕೂತ್ಕೊಂಡು ನೀವು 2 marks ಆನ್ಸರ್ಸ್ನ ನೋಡ್ಕೋಬೇಕು. ಓಕೆನಾ ಮಕ್ಕಳೇ? ಎಸ್, ಓಕೆ. ಸೊ ಅದು 9 to 11 AM ಶಾರ್ಟ್ ಆನ್ಸರ್ಸ್, 1 markers, MCQs, 2 markers ಇಲ್ಲಿಗೆ ಮುಗಿಬೇಕು. ರೈಟ್? ನೆಕ್ಸ್ಟು, ರೀಡ್ ಕ್ವೆಶನ್ಸ್ ಪ್ಲಸ್ ಆನ್ಸರ್ಸ್, ನಾಟ್ ಫುಲ್ ಲೆಸನ್ಸ್. ಇದು ತುಂಬ ಇಂಪಾರ್ಟೆಂಟ್. ನಾನು ಪ್ರತಿ ಸತಿ ಹೇಳ್ತಾ ಇದ್ದೀನಿ. ನಾನು ಪ್ರಿಪ್ರೇಟರಿ 1ಗೂ ಸ್ಟ್ರಾಟಜಿ ಹೇಳಬೇಕಾದ್ರೆ ನಾನು ಅದನ್ನೇ ಹೇಳಿದೆ. ಇವಾಗ ದಿಸ್ ಇಸ್ ನಾಟ್ ದ ಟೈಮ್ ಇಡೀ ಒಂದು ಚಾಪ್ಟರ್ನ ಓದೋದಕ್ಕೆ. ಬರೀ ಕ್ವೆಶ್ಚನ್ ಆ್ಯಂಡ್ ಆನ್ಸರ್ಸ್ ಅಷ್ಟೇ, ಅದ್ರ ಮೇಲೆ ಮಾತ್ರ ಫೋಕಸ್ ಮಾಡಿ. ರೈಟ್? ನೆಕ್ಸ್ಟ್ ಸೆಷನಲ್ಲಿ ಏನು ಮಾಡ್ತೀರಾ, 11 to 11:30 AM ಬ್ರೇಕ್ ತೊಗೊಳ್ಳಿ. ಅರ್ಧ ಗಂಟೆ ಆರಾಮಾಗಿ ಬ್ರೇಕ್ ತೊಗೊಂಡು ರಿಲ್ಯಾಕ್ಸ್ ಮಾಡಿ. ಇಲ್ಲಿ ಗಿಟಾರ್ ಎಲ್ಲ ಹಾಕಿದ್ದೀನಿ. ಸೊ ಬೇಸಿಕಲಿ ಚಿಲ್ ಮಾಡಿ. ಮ್ಯೂಸಿಕ್ ಕೇಳೋದು ಅಥವಾ ಆಟ ಆಡೋದು ಅಥವಾ ಟೀ ಕುಡಿಯೋದು, ಕಾಫಿ ಕುಡಿಯೋದು ರೂಢಿ ಇದ್ದರೆ, ಓಕೆ, ಅಥವಾ ಸುಮ್ಮನೆ ಓಡಾಡೋದು, ಎನಿಥಿಂಗ್. ಓಕೆ, ನೋ ಸೋಷಿಯಲ್ ಸೈನ್ಸ್ ಥಿಂಕಿಂಗ್ ಇಲ್ಲಿ. ಓದಬೇಕಪ್ಪ, ನಾಳೆ ಎಕ್ಸಾಮಪ್ಪ, ಸೋಷಿಯಲ್ ಸೈನ್ಸ್ ಅಪ್ಪ, ಇದೇನು ತಲೆಯಲ್ಲಿ ಬರಬಾರ್ದು ನಿಮಗೆ. ಓಕೆ, ಅರ್ಧ ಗಂಟೆ ರಿಫ್ರೆಶ್ಡ್ ಆಗಿರಬೇಕು ನೀವು. ಓಕೆ, ಟೇಕ್ ಅ ಕಂಪ್ಲೀಟ್ ಮೆಂಟಲ್ ಬ್ರೇಕ್, ರಿಲ್ಯಾಕ್ಸ್, ಹೈಡ್ರೇಟ್ ಆ್ಯಂಡ್ ರೀಚಾರ್ಜ್ ಫಾರ್ ದ ನೆಕ್ಸ್ಟ್ ಸ್ಟಡಿ ಸೆಷನ್. ಬಿಕಾಸ್ ಈ ಅರ್ಧ ಗಂಟೆ ನೀವು ಪ್ರಾಪರಾಗಿ ಬ್ರೇಕ್ ತೊಗೊಂಡ್ರೆ ನೆಕ್ಸ್ಟ್ 11:30 ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ. ಸೊ ಅಲ್ಲಿ ನೀವು ಸ್ಟ್ರೆಸ್ ತೊಗೋಬೇಕು, ಇಲ್ಲಲ್ಲ. ಸೊ ಇದು ಕ್ಯಾಶುಯಲಾಗಿ ಆರಾಮಾಗಿ ಬಿಟ್ಬಿಡಿ, ಆರಾಮಾಗಿರಿ. ಓಕೆನಾ? ಎಸ್, ಸೊ ನೆಕ್ಸ್ಟ್ ಸೆಷನ್ 11:30 to 2:30 PM. ಓಕೆ, ಸೊ ಲಾಂಗ್ ಆನ್ಸರ್ ಸೆಷನ್, ವೆರಿ 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 ಇಂಪಾರ್ಟೆಂಟ್. ಸೊ 11:30 ಇಂದ 2:30 PM ವರೆಗೂ. ಓಕೆ, ಸೊ ನೀವೆಲ್ಲಿ ನೋಡ್ಬೋದು, ಪಿಕ್ ದ ಮೋಸ್ಟ್ ರಿಪೀಟೆಡ್ ಲಾಂಗ್ ಕ್ವೆಶನ್ಸ್, ಪ್ರಿಪೇರ್ 6 to 8 points per question. ನಿಮ್ಮ LBA, PYQPs, ಓಕೆ, MQP, ಫಸ್ಟ್ ಪ್ರಿಪ್ರೇಟರಿ ಪೇಪರ್ ಇದೆ ಇವಾಗ ನಿಮ್ಮ ಹತ್ರ. ಸೊ ಆಲ್ ಆಫ್ ದೀಸ್ ಥಿಂಗ್ಸ್ ನೀವು ಗ್ಲಾನ್ಸ್ ಮಾಡಬೇಕು ಈ ಒಂದು ಸೆಷನಲ್ಲಿ, ಲಾಂಗ್ ಆನ್ಸರ್ ಸೆಷನಲ್ಲಿ. ಓಕೆನಾ ಮಕ್ಕಳೇ? ಅದರಲ್ಲಿ ನೀವು 6 to 8 points, ಅಂದರೆ 6 to 8 points ಏನಪ್ಪ ಅಂತಂದರೆ 3 marksಗೂ ಬರಿಬೋದು ನೀವು, 4 marksಗೂ ಬರಿಬೋದು. ಆ ಥರ ಪ್ರಿಪೇರ್ ಆಗಿರಬೇಕು. ಸೊ ಈ 2 hours ಕಂಪ್ಲೀಟ್ಲಿ ನೀವು ಅದಕ್ಕೆ ಡೆಡಿಕೇಟ್ ಮಾಡಬೇಕು. ನಿಮಗೆ ವೀಡಿಯೋಸ್ ರೆಫರೆನ್ಸಸ್ ಬೇಕು ಅಂತಂದರೆ ನಾನು 3 markers ವೀಡಿಯೋಸ್ ಮಾಡಿದ್ದೀನಿ. ಪಾರ್ಟ್ 1, ಪಾರ್ಟ್ 2 ಎರಡೂ ಇದೆ. ವೀಡಿಯೋ ಸೆಕ್ಷನಲ್ಲಿ ಹೋಗಿದ ತಕ್ಷಣ ನೀವು ನೋಡ್ಬೋದು, ಅದನ್ನು ಸರ್ಚ್ ಮಾಡಿ ಸಿಗುತ್ತೆ. ಓಕೆ, ಸೊ 3 marksಗೆ ನಿಮಗೆ ಆಲ್ರೆಡಿ ಇದೆ. 3 markers ಬರುತ್ತೆ, 4 markers ಬರುತ್ತೆ ಅದರಿಂದ. ಸೊ ಆ ವಿಡಿಯೋನ ನೀವು ರೆಫರ್ ಮಾಡ್ಬೋದು. ಓಕೆನಾ? ಸೊ ದಿಸ್ ಇಸ್ ಒನ್ ಥಿಂಗ್. ಸೊ ಲರ್ನ್ ಪಾಯಿಂಟ್ಸ್, ನಾಟ್ ಪ್ಯಾರಾಗ್ರಾಫ್ಸ್. ಅದಕ್ಕೆ ನಾನು ಹೇಳ್ತಾ ಇರೋದು ಪಾಯಿಂಟ್ಸ್ನ ಮಾಡ್ಕೊಳ್ಳಿ, ನಾಟ್ ಪ್ಯಾರಾಗ್ರಾಫ್ಸ್. ಓಕೆ, ನಾಟ್ ಪ್ಯಾರಾಗ್ರಾಫ್ಸ್, ಪಾಯಿಂಟ್ಸಲ್ಲಿ, ಪಾಯಿಂಟರ್ಸ್ಗಳಲ್ಲಿ ಓದ್ಕೋಬೇಕು, ಹಾಗೆ ಬರೀಬೇಕು ಕೂಡ. ಓಕೆನಾ? ಸೊ ಇದು ನಿಮ್ಮ 11:30 to 2:30 PM ಸೆಷನ್, ಲಾಂಗ್ ಆನ್ಸರ್ ಸೆಷನ್ ಆಯಿತು. ನೆಕ್ಸ್ಟ್ 2:30 to 3:30 PM ಲಂಚ್ ಪ್ಲಸ್ ರೆಸ್ಟ್. ಅಕಸ್ಮಾತಾಗಿ ಕೆಲವೊಬ್ರಿಗೆ 1:30ಗೆ ತಿನ್ನೋ ಒಂದು ಅಭ್ಯಾಸ ಇದೆ, 2 o'clockಗೆ ತಿನ್ನೋ ಒಂದು ಅಭ್ಯಾಸ ಇದೆ. ಬಟ್ ನಾನು ಈ ಟೈಮ್ ಟೇಬಲಲ್ಲಿ 2:30 to 3:30 ಅಂತ ಕೊಡ್ತಾ ಇದ್ದೀನಿ. ಓಕೆ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಈಟಿಂಗ್ ಸ್ಕೆಡ್ಯೂಲ್ ಟೈಮ್ ಏನಿದೆ ಅದಕ್ಕೆ ಅಡ್ಜಸ್ಟ್ ಮಾಡಿಕೊಂಡು 3:30 ಅಷ್ಟೊತ್ತಿಗೆ ಲಾಂಗ್ ಆನ್ಸರ್ಸು, ಶಾರ್ಟ್ ಆನ್ಸರ್ಸು, MCQs, ರೆಸ್ಟು, ಲಂಚು ಎಲ್ಲ ಆಗಿರಬೇಕು 3:30 ಅಷ್ಟೊತ್ತಿಗೆ. ಆ ಥರ ನೀವು ಸ್ಕೆಡ್ಯೂಲ್ ಮಾಡ್ಕೊಳ್ಳಿ. ಓಕೆನಾ? ಇಲ್ಲ ನಾನು ಟೈಮ್ ಟೇಬಲೇ ಫಾಲೋ ಮಾಡ್ತೀನಿ ಅಂತಂದರೆ ದಯವಿಟ್ಟು ಫಾಲೋ ಮಾಡಿ, ಪ್ಲೀಸ್ ಫಾಲೋ ಮಾಡಿ. ಓಕೆ, ಸೊ ದಿಸ್ ಇಸ್ ಫಾರ್ ಲಂಚ್ ಆ್ಯಂಡ್ ರೆಸ್ಟ್ ಟೈಮ್. ಡೆಫಿನೆಟ್ಲಿ ಈ ಪಿಕ್ಚರ್ ನಾನು ಯಾಕೆ ಹಾಕಿದ್ದೀನಿ ಅಂತಂದರೆ ಇಷ್ಟೊಂದು ಎಕ್ಸಾಟಿಕ್ ಆಗೆಲ್ಲ ಇರೋದಿಲ್ಲ ನೀವು. ಬಟ್ ಇಲ್ಲಿ ನೋಡಿ, ದೇರ್ ಇಸ್ ಪ್ರೋಟೀನ್, ದೇರ್ ಇಸ್ ಲಾಟ್ಸ್ ಆಫ್ ಫೈಬರ್, ದೇರ್ ಇಸ್ ಫ್ರೂಟ್ಸ್, ದೇರ್ ಇಸ್ ವಾಟರ್, ಎಲ್ಲನೂ ಇದೆಯಲ್ಲ. ಸೊ ಹಾಗಾಗಿ ಹಾಕಿದ್ದೀನಿ ನಾನು. ಫ್ರೈಡ್ ಫುಡ್ಸ್ ತಿನ್ನೋದು ಇದನ್ನೆಲ್ಲ ಮಾಡಬೇಡಿ. ಬ್ಯಾಲೆನ್ಸ್ಡ್ ಡಯಟ್ ಇರಲಿ, ಫೈಬರು, ಪ್ರೋಟೀನು, ಕಾರ್ಬ್ಸು, ಆಯಿತಾ? ಆಲ್ ಆಫ್ ದೀಸ್ ಥಿಂಗ್ಸ್ ನಿಮಗೆ ಬ್ಯಾಲೆನ್ಸ್ಡಾಗಿ ತಿನ್ನಿ ಅನ್ನೋ ಒಂದು ಕಾರಣಕ್ಕೆ ನಾನು ಈ ಇಮೇಜ್ನ ಹಾಕಿರೋದು. ಓಕೆ, ಸೊ ಸ್ಲೀಪ್ ಫಾರ್ 20 minutes ಇಫ್ ನೀಡೆಡ್. ಈ ಒಂದು 1 hour ಬ್ರೇಕಲ್ಲಿ 1 hour ನೀವೇನು ಕೂತ್ಕೊಂಡು ತಿನ್ನೋದಿಲ್ಲ, ಬೇಕಾದರೆ ಸ್ವಲ್ಪ ಹೊತ್ತು ನಿದ್ದೆನೂ ಮಾಡ್ಬೋದು. ಓಕೆ, ಒಂದು
ಪ್ರಾಪರ್ ನ್ಯಾಪ್ ತೊಗೊಂಡ್ರೆ ಮೈಂಡ್ ಇನ್ನಷ್ಟು ಫ್ರೆಶ್ ಆಗಿರುತ್ತೆ ಮತ್ತೆ ಕೂತ್ಕೊಂಡು ಓದೋದಕ್ಕೆ, ರೈಟ್? ಸೊ ಪ್ರಾಪರ್ ನ್ಯೂಟ್ರಿಷನ್ ಆ್ಯಂಡ್ ರೆಸ್ಟ್ ಆರ್ ಎಸೆನ್ಷಿಯಲ್ ಫಾರ್ ಆಪ್ಟಿಮಲ್ ಬ್ರೈನ್ ಫಂಕ್ಷನ್ ಡ್ಯೂರಿಂಗ್ ಯೋರ್ ಫೈನಲ್ ರಿವಿಷನ್ ಅವರ್ಸ್. ಓಕೆನಾ? ಹಾಗಾಗಿ ನೆಕ್ಸ್ಟ್ 3:30 to 5:30 PM ವೀಕ್ ಏರಿಯಾಸ್ ಫಿಕ್ಸಿಂಗ್. ಸೊ ಇಷ್ಟೊತ್ತಿಗಾಗಲೇ ನಿಮಗೆ ಗೊತ್ತಿರುತ್ತೆ ನಿಮಗೆ ಯಾವ ಒಂದು ಕ್ವೆಶ್ಚನ್ ಆ್ಯಂಡ್ ಆನ್ಸರ್ ನಿಮಗೆ ಕಷ್ಟ ಆಗ್ತಾ ಇದೆ, ಯಾವ ಒಂದು ಮ್ಯಾಪ್ ಪಾಯಿಂಟರ್ ನಿಮಗೆ ಕಷ್ಟ ಆಗ್ತಾ ಇದೆ, ಯಾವ ಒಂದು 1 ಮಾರ್ಕರ್ ನಿಮಗೆ ಕಷ್ಟ ಆಗ್ತಾ ಇದೆ ಅಂತ ಇಷ್ಟೊತ್ತಿಗೆ ಆಲ್ರೆಡಿ ನಿಮಗೆ ಕ್ಲಾರಿಟಿ ಸಿಕ್ಬಿಟ್ಟಿರುತ್ತೆ. ಸೊ ಅಂಥದನ್ನೆಲ್ಲ ನೀವು ಈ 1-2 ಅವರ್ಸಲ್ಲಿ ಕವರ್ ಮಾಡ್ಕೊಂಡು ಬಿಡಬೇಕು. ಮತ್ತೆ ಎಕ್ಸಾಮ್ ದಿನ ಎದ್ದು ಇದು ಬರ್ತಾ ಇಲ್ಲ, ಅದು ಬರ್ತಾ ಇಲ್ಲ, ಇದು ಟೆನ್ಷನ್ ಆಗ್ತಾಯಿದೆ, ಅದು ಟೆನ್ಷನ್ ಆಗ್ತಾಯಿದೆ, ನೆನಪೇ ಆಗ್ತಾಯಿಲ್ಲ. ಸೊ ಈ ಥರ ತಲೆನೋವು ಇರಬಾರ್ದು. ಸೊ ಈ 2 ಅವರ್ಸಲ್ಲಿ ಅದನ್ನು ಫಿಕ್ಸ್ ಮಾಡ್ಕೊಬಿಡ್ಬೇಕು ನೀವು. ಓಕೆ, ವೀಕ್ ಏರಿಯಾಸ್ ಫಿಕ್ಸಿಂಗ್. ಓಕೆ, ಸೊ ಚೆಕ್ ಪ್ರಿಪ್ರೇಟ್ರಿ ಪೇಪರ್ ಮಿಸ್ಟೇಕ್ಸ್. ನಿಮ್ಮ ಫಸ್ಟ್ ಪ್ರಿಪ್ರೇಟ್ರಿದು ಏನೇನು ಮಿಸ್ಟೇಕ್ಸ್ ಮಾಡಿದ್ದೀರಾ, ನಂಗೆ ಪೇಪರ್ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ, ನಾನು ಪಾಯಿಂಟರ್ಸಲ್ಲಿ ಬರ್ದಿಲ್ಲ, ಅಂಡರ್ಲೈನ್ ಮಾಡಿಲ್ಲ, ಸೊ ಕೀವರ್ಡ್ಸ್ ಬರ್ದಿಲ್ಲ, ಸೊ ಈ ಥರದ್ದೆಲ್ಲ ಏನೇನು ಮಿಸ್ಟೇಕ್ ಮಾಡಿದ್ದೀರೋ ಅದನ್ನೆಲ್ಲ ಇವಾಗ ರೆಕ್ಟಿಫೈ ಮಾಡ್ಕೊಳ್ಳೋ ಅಂಥ ಟೈಮ್. ಓಕೆ, ಸೊ ಮಿಸ್ಸಿಂಗ್ ಕೀವರ್ಡ್ಸ್, ರಾಂಗ್ ಮ್ಯಾಪ್ಸು, ಇನ್ಕಂಪ್ಲೀಟ್ ಆನ್ಸರ್ಸು ಇದನ್ನೆಲ್ಲ ನೀವು ಕರೆಕ್ಟ್ ಮಾಡ್ತಾ ಹೋಗಬೇಕು. ಓಕೆ, ಸೊ ಅದಕ್ಕೆ ಟೈಮ್ ಈ 2 ಅವರ್ಸ್ ಕ್ಲೀನಾಗಿ ಡೆಡಿಕೇಟ್ ಮಾಡ್ಕೊಂಡ್ಬಿಡ್ಬೇಕು. ಓಕೆ, ಎಸ್ ಮಕ್ಕಳೇ, ಸೊ ಸ್ಟ್ರಿಕ್ಟ್ಲಿ ನೋ ನ್ಯೂ ಚಾಪ್ಟರ್ಸ್. ಸೊ ಮತ್ತೆ ಹೇಳ್ತಾ ಇದ್ದೀನಿ, ದೇರ್ ಇಸ್ ಸ್ಟ್ರಿಕ್ಟಾಗಿ ನೋ ನ್ಯೂ ಚಾಪ್ಟರ್ಸ್. ಹೊಸ ಚಾಪ್ಟರ್ಸ್ನ ಎಲ್ಲಿ ನೀವು ತಗೊಬರಬೇಡಿ ಈ ಒಂದು ಟೈಮ್ ಪೀರಿಯಡಲ್ಲಿ. ಓಕೆ, ಫಸ್ಟ್ ಆಫ್ ಆಲ್ ಯಾವುದು ಹೊಸ ಚಾಪ್ಟರ್ ಇರಲೇಬಾರ್ದು. ಅಕಸ್ಮಾತಾಗಿ ಇದೆ ಅಂತಂದ್ರೂ ಈ ಒಂದು ಟೈಮ್ ಪೀರಿಯಡಲ್ಲಿ, ಎಕ್ಸಾಮ್ ಟೈಮ್ ಪೀರಿಯಡಲ್ಲಿ ತೊಗೊಬರಬೇಡಿ. ಓಕೆ, ಡೋಂಟ್ ಸ್ಟಡಿ ನ್ಯೂ ಚಾಪ್ಟರ್ಸ್, ರೈಟ್? ನೆಕ್ಸ್ಟು ಲೈಟ್ ಬ್ರೇಕ್. ಅಗೇನ್ ಹಾಫ್ ಆನ್ ಅವರ್ ಲೈಟ್ ಬ್ರೇಕ್ ತೊಗೊಳ್ಳಿ. ಸೊ ನಾನು ಇಲ್ಲಿ ರಿಲ್ಯಾಕ್ಸ್ಡಾಗಿ ಇಟ್ಟಿದ್ದೀನಿ ನಿಮಗೆ. ಓಕೆನಾ? ಸೊ ರಿಲ್ಯಾಕ್ಸ್ಡಾಗಿ ಟೈಮ್ ಟೇಬಲ್ನ ಇಟ್ಟಿದ್ದೀನಿ. ಆರಾಮಾಗಿ ತಿಂದು ನಿದ್ದೆ ಮಾಡಿ ಅಡ್ಡಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಓದ್ಬೋದು. ಸೊ ಈ ಥರನೇ ನೀವು ಫಾಲೋ ಮಾಡಿದರೆ ಡೆಫಿನೆಟ್ಲಿ ಮಾಡ್ಬೋದು. ನೀವು ಅರ್ಧ ಗಂಟೆ ಆ ಕಡೆ ಈ ಕಡೆ ಟೈಮ್ ವೇಸ್ಟ್ ಆಗುತ್ತೆ. ಇವಾಗ 5:30 6 ಗಂಟೆ ನನಗೆ ಏನು ಸಾಕಾಗುತ್ತೆ, 7 ಗಂಟೆವರೆಗೂ ಬ್ರೇಕ್ ತೊಗೋತೀನಿ ನಾನು ಅಂತ ಎಲ್ಲ ನೆಗ್ಲಿಜೆನ್ಸಿ ಮಾಡಿದ್ರೆ ಆಗೋದಿಲ್ಲ ಮಕ್ಕಳೇ. ಸ್ವಲ್ಪ ಸ್ಟ್ರಿಕ್ಟಾಗಿರಿ, ಬಿ ಸ್ಟ್ರಿಕ್ಟ್ ಆನ್ ಯೋರ್ ಸೆಲ್ಫ್, ಆಯಿತಾ? ಎಸ್, ಸೊ ಲೈಟ್ ಬ್ರೇಕ್ ತೊಗೊಳ್ಳಿ. ವಾಕ್, ಮ್ಯೂಸಿಕ್, ರಿಲ್ಯಾಕ್ಸ್, ಕಲರ್ಸ್ ಎಲ್ಲ ಹಾಕಿದ್ದೀನಿ. ಇಫ್ ಯು ವಾಂಟ್ ಟು ಜಸ್ಟ್ ಸ್ಕ್ರ್ಯಾಚ್ ಮಾಡಿ, ಕಲರ್ ಮಾಡಬೇಕಾದ್ರೆ ಕಲರ್ ಮಾಡಿ, ಮ್ಯೂಸಿಕ್ ಕೇಳಬೇಕಾದ್ರೆ ಕೇಳಿ, ನಡೀರಿ, ರಿಲ್ಯಾಕ್ಸ್ ಆಗಿ ಅಷ್ಟೇ. ಓಕೆ, ಸೊ 5:30 to 6 PM. ನೆಕ್ಸ್ಟ್ ಇವಾಗ ಈವ್ನಿಂಗ್ ಸೆಷನ್ಗೆ ಬರ್ತಾ ಇದ್ದೀವಿ. 6 to 7 PM ರ್ಯಾಪಿಡ್ ರಿವಿಷನ್ ರೌಂಡ್ ಆಗುತ್ತೆ. ಓಕೆ, ಸೊ ಏನೇನೆಲ್ಲ ರಿವೈಸ್ ಮಾಡಬೇಕು ಇಲ್ಲಿ ನೀವು? ಅಗೇನ್ ರಿವೈಸ್ ಇಯರ್ಸು, ಆ್ಯಕ್ಟ್ಸು, ಲಾಂಗ್ ಆನ್ಸರ್ಸ್, ಸ್ಪೀಡಾಗಿ ಮಾಡಬೇಕು. ಓಕೆ, ಸೊ ಇಲ್ಲಿ ನಾನು ಡೆಪ್ತಲ್ಲಿ ಓದೋದಂತ ಅಲ್ಲ, ಸ್ಪೀಡಲ್ಲಿ ನಾನು ಏನೇನು ಓದಿದ್ದೀನೋ ಅದನ್ನೆಲ್ಲ ಇವಾಗ ರಿವೈಸ್ ಮಾಡಬೇಕು. ದಟ್ ಈಸ್ ಓನ್ಲಿ ರ್ಯಾಪಿಡ್ ರಿವಿಷನ್ ರೌಂಡ್, ಆಯಿತಾ? ಅದಾದಮೇಲೆ 7 to 8:30 PM ಇಸ್ ದ ಲಾಸ್ಟ್ ಸ್ಟಾಪ್. 7 o'clockಗೆ ನಂದೊಂದು ವಿಡಿಯೋ ಕೂಡ ರಿಲೀಸ್ ಆಗುತ್ತೆ ಸಂಡೇನೆ. ಸೊ 33 ಕ್ವೆಶ್ಚನ್ಸ್ ಫ್ರಮ್ 33 ಚಾಪ್ಟರ್ಸ್ ಅಂತ. ಸೊ 33 ಚಾಪ್ಟರ್ಸಿಂದ ಒಂದೊಂದು ಚಾಪ್ಟರಿಂದನೂ ಒಂದೊಂದು ಇಂಪಾರ್ಟೆಂಟ್ ಕ್ವೆಶ್ಚನ್ನ ನಾನು ಪಿಕ್ ಮಾಡಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಆ ವಿಡಿಯೋನ ನೋಡಿ, 7 o'clockಗೆ ಬರುತ್ತೆ ಅದು. ಸೊ ಆ ವಿಡಿಯೋನ ಡೆಫಿನೆಟ್ಲಿ ನೋಡಿ. ಇಟ್ ವಿಲ್ ಬಿ ಅನ್ ಅದರ್ ರೌಂಡ್ ಆಫ್ ರಿವಿಷನ್ ನಿಮಗೆ. ಓಕೆನಾ? ಸೊ ಅದನ್ನು ಮಾಡಿ. ಆ್ಯಂಡ್ ಈ ಲಾಸ್ಟ್ ಸ್ಟಾಪಲ್ಲಿ ಲಾಸ್ಟ್ ಟೈಮ್ ಮ್ಯಾಪ್ ಪ್ರಾಕ್ಟೀಸ್ನ ಮಾಡುವಂಥದ್ದು, ಕ್ವಿಕ್ ಗ್ಲಾನ್ಸ್ ಆ್ಯಟ್ MCQs ಆ್ಯಂಡ್ ಶಾರ್ಟ್ ಆನ್ಸರ್ಸ್. ಸೊ ಲಾಂಗ್ ಆನ್ಸರ್ಸ್ಗೆ ಯು ಕ್ಯಾನ್ ಸಿ ಮೈ ವಿಡಿಯೋ. ಸೊ ಎಲ್ಲನೂ ನೀವು 1.5 ಅವರ್ಸಲ್ಲಿ ಮುಗಿಸ್ತಾ ಇದ್ದೀರಾ. ವಿಡಿಯೋ, ಮ್ಯಾಪ್ ಪ್ರಾಕ್ಟೀಸ್ಗೂ ನಿಮಗೆ ವೀಡಿಯೋಸ್ಗಳಿದೆ ಮಕ್ಕಳೇ. ನಾವೇ ವಿಡಿಯೋ ಮಾಡಿದ್ದೀವಿ. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 ಟುಗೆದರ್ ಎಲ್ಲನೂ ಇದೆ. ಸುಮಾರು ಆಪ್ಷನ್ಸ್ ಇದೆ ನಿಮಗೆ ಮ್ಯಾಪ್ ವರ್ಕ್ಗೂ ಕೂಡ. ನಮ್ಮ ಚಾನಲಲ್ಲೇ ನಾವು ಮಾಡಿರೋವಂಥ ವೀಡಿಯೋಸೇ ನಾನು ಆದರ್ಸರು. ಸೊ ಅದನ್ನು ಹೋಗಿ ನೋಡಿ. MCQsಗೆ ನಾನು ಆಲ್ರೆಡಿ ಹೇಳಿದೆ, ನಿಮಗೆ 50 MCQs ಆದರ್ಸರು ರಿಲೀಸ್ ಮಾಡಿದ್ದಾರೆ, ಅದನ್ನು ನೋಡಿ. ಶಾರ್ಟ್ ಆನ್ಸರ್ಸು ಇನ್ನೂ ಡೆಪ್ತಲ್ಲಿ ಬೇಕು ಅಂತಂದರೆ ಈಗ ತಾನೇ ಬಂದಿರೋ ಅಂಥ 7 o'clockಗೆ ಬಂದಿರೋ ಅಂಥ ವೀಡಿಯೋ 33 ಚಾಪ್ಟರ್ಸ್ 33 ಕ್ವೆಶನ್ಸ್ ಅದನ್ನು ನೋಡಿ. ಓಕೆ, ಸೊ ಇದು ನಿಮ್ಮ ಲಾಸ್ಟ್ ಸ್ಟಾಪ್ ಆಗಿದೆ. ಈ 1.5 hours ಕ್ಲಿಯರಾಗಿ ಅದಕ್ಕೆ ಡೆಡಿಕೇಟ್ ಮಾಡಬೇಕು. ವಿಡಿಯೋ ನೋಡಿ ಅಂದ ತಕ್ಷಣ ಕೂತ್ಕೊಂಡು ಅದೇ ಕೆಲಸವಾಗಿ ನೋಡೋದಲ್ಲ. 1.5x 2xಲ್ಲಿ ಫಾಸ್ಟಾಗಿ ನೋಡಿ. ಫಾಸ್ಟಾಗಿ ನೋಡಿದ್ರು ನಿಮಗೆ ಅರ್ಥ ಆಗುತ್ತೆ. ಬಿಕಾಸ್ ಇಷ್ಟೊತ್ತಿಗಾಗಲೇ ನಿಮಗೆ 2-3 ಟೈಮ್ಸ್ ರಿವಿಷನ್ ಆಗಿಬಿಟ್ಟಿದೆ. ಸೊ ಫಾಸ್ಟಾಗೆ ನೋಡಿದ್ರು ನಿಮಗೆ ತಲೆಗೆ ಹೋಗುತ್ತೆ ಅನ್ನೋ ಒಂದು ಭರವಸೆಯಲ್ಲಿ ನಾನಿದ್ದೀನಿ. ಓಕೆ, ಎಸ್. ಸೊ ದಿಸ್ ಈಸ್ ಅಬೌಟ್ ಇದು. ಸೊ 8:30ವರೆಗೂ ನೋಡೋಣ. ಅದಾದಮೇಲೆ ದಿಸ್ ಈಸ್ ಯುವರ್ ಫೈನಲ್ ಫೋಕಸ್ ರಿವಿಷನ್ ಬಿಫೋರ್ ಯು ಸ್ಟಾಪ್ ಸ್ಟಡಿಂಗ್ ಎಟ್ ದ ನೈಟ್. ಓಕೆನಾ? ಗೊತ್ತಾಯ್ತಲ್ಲ ಮಕ್ಕಳೇ? ದಿಸ್ ಈಸ್ ಗೋಯಿಂಗ್ ಟು ಬಿ ಯುವರ್ ಫೈನಲ್ ಫೋಕಸ್ ರಿವಿಷನ್. ಸುಮ್ಮನೆ ಈ ಥರ ಆ ಕಡೆ ಈ ಕಡೆ ನೋಡ್ಕೊಂಡಿರೋದಲ್ಲ.
ಫೋಕಸ್ಡ್ ಮಾಡಬೇಕು ರಿವಿಷನ್. ಓಕೆ, ಬಿಫೋರ್ ಯು ಸ್ಲೀಪ್ ಅಟ್ ದ ನೈಟ್. ಓಕೆ, ಸೊ 9 PM ಅಷ್ಟೊತ್ತಿಗೆ ಅಕಸ್ಮಾತಾಗಿ 8:30ಇಂದ 9ವರೆಗೂ ಆಗ್ತಾ ಇದೆ ಅಂತಂದರೆ ಡೆಫಿನೆಟ್ಲಿ ಆಗಲಿ, ಪರವಾಗಿಲ್ಲ. ಬಟ್ 9ಗೆ ಖಂಡಿತವಾಗ್ಲೂ ಸ್ಟಾಪ್ ಸ್ಟಡಿಂಗ್. ಅದ್ರ ಮೇಲೆ ಎಕ್ಸೀಡ್ ಮಾಡೋದಕ್ಕೆ ಹೋಗಬೇಡಿ. ಓಕೆನಾ ಮಕ್ಕಳೇ, 9ಗೆ ಮುಗಿಸ್ಬಿಡಿ. ಸೊ ನೀವು ಆ್ಯಕ್ಚುಲಿ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಓದ್ತಾ ಇದ್ದೀರಾ ವಿತ್ 3 ಬ್ರೇಕ್ಸ್. ಸೊ 2 ಶಾರ್ಟ್ ಬ್ರೇಕ್ಸು, 1 ಲಾಂಗ್ ಬ್ರೇಕ್. ಆ ಬ್ರೇಕ್ಸು ಸೇರಿದ್ರೆ 2 hours ಹೋಗುತ್ತೆ. ಸೊ ಆಲ್ಮೋಸ್ಟ್ 12 to 13 hours ನೀವು ಓದ್ತಾ ಇದ್ದೀರಾ. 6 to 9 PM ಬ್ರೇಕ್ಸ್ನ ಬಿಟ್ಟರೆ 12 to 13 hours ನೀವು ಓದ್ತಾ ಇದ್ದೀರಾ. ಓಕೆ, ಸೊ ವಿಚ್ ಇಸ್ ಅ ವೆರಿ 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 ಗುಡ್ ಅಮೌಂಟ್ ಆಫ್ ಟೈಮ್, ರೈಟ್? ಓಕೆ, ಸೊ ಸ್ಟಾಪ್ ಸ್ಟಡಿಂಗ್ ಈ ಒಂದು ಟೈಮ್ಗೆ. ಸೊ ಪ್ಯಾಕ್ ಎಕ್ಸಾಮ್ ಎಸೆನ್ಷಿಯಲ್ಸ್ ಏನಿದೆ, ಪೆನ್ನು, ಪೆನ್ಸಿಲ್ಗಳು, ಆಲ್ ಆಫ್ ದೋಸ್ ಥಿಂಗ್ಸ್. ಅಲಾರಾಮ್ನ ಸೆಟ್ ಮಾಡ್ಕೊಳ್ಳಿ, ಬಿಕಾಸ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತೆ ಬೇಗ ಎದ್ದೇಳಬೇಕು. 5ಗೆ ಎದ್ದೇಳಿ. ಸೊ 5ಗೆ ಅಗೇನ್ ನಿಮಗೆ 80/80 ಹೇಗೆ ಸ್ಕೋರ್ ಮಾಡೋದು ಅಂತ ಆದರ್ಶ್ ಸರ್ ನಿಮಗೆ ಹೇಳ್ಕೊಡ್ತಾರೆ. ಸೊ ನಿಮ್ಮ ಎಕ್ಸಾಮ್ ದಿನ ಬೆಳಗ್ಗೆ ಅದನ್ನು ಕೂಡ ಮಿಸ್ ಮಾಡಬೇಡಿ. ಓಕೆ, ಸೊ 5 o'clockಗೆ ಎದ್ದೇಳಿ. ನಾನು ರೆಕಮೆಂಡ್ ಮಾಡುವಂಥ ಟೈಮ್ 4ಗೆ ಎದ್ರೂ ಓಕೆ, ಬಟ್ ಅಟ್ಲೀಸ್ಟ್ 5 AM ಮೇಕ್ ಶ್ಯೂರ್ ಯು ಆರ್ ಗೆಟಿಂಗ್ ಅಪ್. ಅದಾದಮೇಲೆ ಸ್ಲೀಪ್ ವೆಲ್ ಯಾವಾಗ? 9 o'clock. ಓಕೆ, ಊಟ ಮಾಡಿ ನೀವು ಮಲ್ಗೋ ಅಷ್ಟೊತ್ತಿಗೆ 10 ಆಗುತ್ತೆ ಅಂತ ಅಂದ್ಕೊಳ್ಳಿ. ಸೊ 10 to 5 ಏನಿದೆ, ಈ ಒಂದು ಟೈಮ್ ಪೀರಿಯಡಲ್ಲಿ ಆರಾಮಾಗಿ ಮಲ್ಕೊಳ್ಳಿ. ರೆಸ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಚೆನ್ನಾಗಿ ಮಲ್ಕೊಂಡು ಅಲಾರಾಮ್ ಸೆಟ್ ಮಾಡ್ಕೊಳ್ಳಿ. ಬೆಳಗ್ಗೆನೇ ಬೇಗ ಎದ್ದು ಮತ್ತು ನಮ್ಮದು ಡೌಟ್ ಸಾಲ್ವಿಂಗ್ ಸೆಷನು ಇರುತ್ತೆ ಬೆಳಗ್ಗೆ 6:30ಇಂದ 7:30. ಅದನ್ನು ಕೂಡ ಅಟೆಂಡ್ ಮಾಡಿ. ಲಾಸ್ಟ್ ಮಿನಿಟಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಡೆಫಿನೆಟ್ಲಿ ಬಂದು ಕ್ಲಾರಿಫೈ ಮಾಡ್ಕೊಳ್ಳಿ. ಓಕೆನಾ ಮಕ್ಕಳೇ? ಸೊ ಇದು ನಿಮ್ಮ ದಿನಚರಿ ಆಗಿರಬೇಕು. ಇಡೀ ಸಂಡೇ ಹೇಗೆ ನೀವು ಡಿವೈಡ್ ಮಾಡ್ಕೋಬೇಕು ಅನ್ನೋದನ್ನು ನಾನು ಇಲ್ಲಿ ಹೇಳ್ಕೊಟ್ಟಿದ್ದೀನಿ. ಆ್ಯಂಡ್ ಏನೇನೆಲ್ಲ ಓದಬೇಕು, ಓದೋದಕ್ಕೆ ನಿಮಗೆ ರೆಫರೆನ್ಸ್ ವೀಡಿಯೋಸು ಎಲ್ಲನೂ ನಾನು ಈ ಒಂದು ವೀಡಿಯೋದಲ್ಲಿ ಹೇಳಿದ್ದೀನಿ. ಹೋಪ್ಫುಲಿ ಇದು ನಿಮಗೆ ಯೂಸ್ಫುಲ್ ಆಗುತ್ತೆ. ಓಕೆನಾ? ಯೂಸ್ಫುಲ್ ಆಗುತ್ತೆ ಅಂತ ಅನಿಸಿದ್ರೆ ಡೆಫಿನೆಟ್ಲಿ ಈ ವಿಡಿಯೋನ ಲೈಕ್ ಮಾಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಹೇಳಿ ನೋಡೋದಕ್ಕೆ ಶೇರ್ ಮಾಡಿ ಅವ್ರಿಗೆ. ಓಕೆ, ಸೊ ಗೆಟಿಂಗ್ ಅಡಿಕ್ವೇಟ್ ರೆಸ್ಟ್ ಇಸ್ ಕ್ರೂಷಿಯಲ್ ಫಾರ್ ಮೆಮೊರಿ ಕನ್ಸಾಲಿಡೇಷನ್ ಆ್ಯಂಡ್ ಎಕ್ಸಾಮ್ ಪರ್ಫಾರ್ಮೆನ್ಸ್. ಅದೇ ನಾನು ಹೇಳಿದ್ದು. ಸೊ ರೆಸ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸಾಮ್ ಹಾಲಲ್ಲಿ ಹೋಗಿ ಎಲ್ಲ ಓದಿದ್ದೆ ಅಮ್ಮ, ಬಟ್ ಮರ್ತೋದಂಗೆ ಆಯಿತು ಅಂತ ಎಲ್ಲ ಹೇಳ್ತಿರಲ್ವಾ, ಅದೆಲ್ಲ ಇದೇ ಕಾರಣಕ್ಕೆ, ರೆಸ್ಟ್ ತೊಗೊಂಡಿರಲ್ಲ. ಹಾಗಾಗಿ ಸೊ ಬ್ರೈನ್ ಕೂಡ ಎಷ್ಟು ಅಂತ ಕೆಲಸ ಮಾಡುತ್ತೆ ಪಾಪ. ಸೊ ಅದಕ್ಕೆ ರೆಸ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಎಕ್ಸಾಮ್ ಡೇ ಮೈಂಡ್ಸೆಟ್ ಹೇಗಿರಬೇಕು? ಐ ಡೋಂಟ್ ನೀಡ್ ಟು ನೋ ಎವ್ರಿಥಿಂಗ್, ಐ ಜಸ್ಟ್ ನೀಡ್ ಟು ರೈಟ್ ವಾಟ್ ಐ ನೋ ಕ್ಲಿಯರ್ಲಿ. ತುಂಬ 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 ಇಂಪಾರ್ಟೆಂಟ್. ಆ್ಯಂಡ್ ಇಮೇಜ್ ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ. ಓಕೆ, ಸೊ ನನಗೆಲ್ಲ ಗೊತ್ತಿರಬೇಕು ಅಂತ ಏನಿಲ್ಲ, ಬಟ್ ನನಗೇನು ಗೊತ್ತಿದೆಯೋ ಅದನ್ನು ನಾನು ಕರೆಕ್ಟಾಗಿ ಹೋಗಿ ಬರಿಬೇಕು. ಅದು ನಿಮ್ಮ ಮೈಂಡ್ಸೆಟ್ ಆಗಿರಬೇಕು ಎಕ್ಸಾಮ್ ದಿನ. ಓಕೆನಾ? ಸೋಮವಾರ ಅದು ನಿಮ್ಮ ಮೈಂಡ್ಸೆಟ್ ಆಗಿರಬೇಕು. ಓಕೆನಾ? ಮಾಡ್ತೀರಾ ಎಲ್ಲರೂ? ಮಾಡ್ತೀನಿ ಅಂತ ಅಂದರೆ ಎಲ್ಲರೂ ನನಗೊಂದು ಥಮ್ಸ್ ಅಪ್ ಕೊಡಿ ಕಮೆಂಟ್ ಸೆಕ್ಷನಲ್ಲಿ. ಎಸ್ ಮಾಡ್ತೀವಿ ಮ್ಯಾಮ್, ನೀವು ಹೇಳ್ದಂಗೆ ಮಾಡ್ತೀವಿ, ಸ್ಕೋರ್ ಮಾಡ್ತೀವಿ, ಚೆನ್ನಾಗಿ ಮಾಡ್ತೀವಿ, ಓದ್ತೀವಿ. ನನಗೊಂದು ಥಮ್ಸ್ ಅಪ್ ಕೊಡಿ. ಹಾಂ, ಕೊಟ್ರಾ? ಓಕೆ ಮಕ್ಕಳೇ. ಸೊ ಆನ್ ದಿಸ್ ನೋಟ್ ಈ ಒಂದು ಸೆಷನ್ನ ನಾನು ಮುಗಿಸ್ತೀನಿ, ಈ ಒಂದು ಕ್ಲಾಸ್ನ ನಾನು ಮುಗಿಸ್ತೀನಿ. ಆ್ಯಂಡ್ ಈ ಥರದ್ದೇ ಇನ್ನಷ್ಟು ವೀಡಿಯೋಸ್ಗಳು ಬೇಕು, ಈ ವಿಡಿಯೋಸ್ಗಳ ಅಪ್ಡೇಟ್ಗಳು ಬೇಕು ಅಂತಂದರೆ ಡೆಫಿನೆಟ್ಲಿ ಸಬ್ಸ್ಕ್ರೈಬ್ ಆಗದಿರ ಇದ್ದರೆ ನಿಮಗೆ ಈ ವಿಡಿಯೋಸು ಇದೆಲ್ಲ ನಿಮಗೆ ಬರೋದೇ ಇಲ್ಲ, ಕಾಣಿಸ್ಕೊಳ್ಳೋದೇ ಇಲ್ಲ. ಸೊ ಸಬ್ಸ್ಕ್ರೈಬ್ ಆಗೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಆ್ಯಂಡ್ ಈ ಥರದ್ದೇ ಇನ್ನಷ್ಟು ವೀಡಿಯೋಸ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಆಂಟಿಲ್ ದೆನ್ ಸೈನಿಂಗ್ ಆಫ್ ಸಹನಾ. ಟೇಕ್ ಕೇರ್, ಬಾಯ್.